ಶ್ರೀಗುರುಭ್ಯೋ ನಮಃ ಹರಿಃ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮೀ ಜಡಪತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋರ್ದಂಭರೇ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುವಂತಹ ರೀತಿಯಲ್ಲಿ ಜಗನ್ನಾಥದಾಸರು ಈ ಜಗತ್ತಿನಲ್ಲಿರುವಂತಹ ಸುಖ ಅದು ಯಾವ ರೀತಿಯಾಗಿರುವಂತಹದ್ದು ಎಂಬ ವಿಚಾರವನ್ನು ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಜಗತ್ತು ನಮಗೆ ಆನಂದವನ್ನು ನೀಡುತ್ತದೆ ಅಂತ ಹೇಳಿಕೊಂಡು ಈ ಆನಂದದಲ್ಲಿ ನಾವು ಮರೆತು ಬಿಡ್ತೇವೆ, ನಮ್ಮನ್ನೇ ನಾವು ಮರೆತು ಬಿಡ್ತೇವೆ. ಆದರೆ ಇದರಲ್ಲಿರುವಂತಹ ಸುಖ ಅದು ಯಾವ ರೀತಿಯಾದದ್ದು ಅಂತ ಕೇಳಿದರೆ ಅನಿತ್ಯತ್ವಾತ್ ಸದುಃಖತ್ವಾತ್ ನಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತ ಅಂತ ಹೇಳಿಕೊಂಡು ಈ ಜಗತ್ತಿನಲ್ಲಿರುವಂತಹ ಸುಖದ ವಿಚಾರವನ್ನು ಮಾಡಬೇಕು. ಆ ಸುಖ ಯಾವ ರೀತಿಯಾದದ್ದು ಎಂಬುದಕ್ಕೆ ಅನಿತ್ಯತ್ವಾತ್, ಇದು ಶಾಶ್ವತವಾದಂತಹ ಸುಖ ಅಂತ ಅನಿಸಿಕೊಳ್ಳುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಸದುಃಖತ್ವಾತ್, ದುಃಖದಿಂದ ಪೂರ್ಣವಾದಂತಹದ್ದು. ನಧರ್ಮಾದ್ಯ ವಾಸ್ತವಿಕವಾದಂತಹ ಸುಖ ಅಂತ ಹೇಳಿದರೆ ಯಾವುದು ಯಥಾರ್ಥವಾದಂತಹ ಸುಖ ಶಬ್ದಕ್ಕೆ ಯಾವುದನ್ನು ನಾವು ಕರೀಬೇಕು ಅಂತ ಕೇಳಿದರೆ ನ ಧರ್ಮಾದ್ಯ ಪರಂ ಸುಖಂ, ವಾಸ್ತವಿಕವಾಗಿರುವಂತಹ ಸುಖ ಅಂತ ಹೇಳಿದರೆ ಧರ್ಮದ ಜ್ಞಾನ, ಧರ್ಮದ ಆಚರಣೆ, ಇದನ್ನೇ ನಾವು ಸುಖ ಅಂತ ಕರೆಯುವಂತಹದ್ದು. ಅದು ಮೋಕ್ಷ ಏವ ಪರಾನಂದ, ನಮಗೆ ಸುಖ ಸಿಗಬೇಕು, ಆನಂದ ಸಿಗಬೇಕು ಅಂತ ಆದರೆ ಅದಕ್ಕೆ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕು, ಯಾರನ್ನು ಕೇಳಬೇಕು ಅಂತ ಕೇಳಿದರೆ ಮೋಕ್ಷ ಏವ ಪರಾನಂದ, ಮೋಕ್ಷವೇ ನಮ್ಮ ಅದು ಕೊನೆಯದ್ದಾದಂತಹದ್ದು, ಅದೇ ವಾಸ್ತವಿಕವಾದಂತಹದ್ದು ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುಕ್ಷು. ಅದಕ್ಕೆ ಒಳ್ಳೆಯ ಒಂದಷ್ಟು ಮಾತುಗಳನ್ನೆಲ್ಲ ಹೇಳ್ತಾರೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುಕ್ಷು. ವಾಸ್ತವಿಕವಾಗಿ ನಮಗೆ ಆನಂದ ಸಿಗಬೇಕು ಅಂತ ಹೇಳಿದರೆ ಯಾವುದೋ ಪಾಂಚಭೌತಿಕವಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ರೀತಿಯಾದಂತಹ ಪಾಂಚಭೌತಿಕವಾದಂತಹ ನಿಮಿತ್ತದಿಂದಾಗಿ ಬರುವಂತಹ ಸುಖ, ಅದನ್ನೇ ನಾವು ಯಥಾರ್ಥವಾದಂತಹ ಸುಖ, ಇದೇ ನಮಗೆ ಸುಖ ಅಂತ ಹೇಳಿಕೊಂಡು ಆ ಸುಖದ ಭ್ರಮೆಯಲ್ಲಿ ನಾವಿರ್ತೇವೆ. ಆದರೆ ವಾಸ್ತವಿಕವಾದಂತಹ ಸುಖ ಅಂತ ಹೇಳಿದರೆ ಅದು ಮೋಕ್ಷ ಏವ ಪರಾನಂದ, ನಾವು ಭಗವಂತನನ್ನು ಕಾಣುವಂತಹದ್ದು, ಭಗವಂತನನ್ನು ಕಾಣಲಿಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನು ಪಡುವಂತಹದ್ದೇ ಅಂತ ಹೇಳ್ತಾರೆ. ಸಂಗಂ ನ ಗುರ್ಯಾತ್ ಪ್ರಮದಾಸು ಜಾತು, ಯಾವುದೋ ಕ್ಷುಲ್ಲಕವಾದಂತಹ ಅಜ್ಞಾನಿಗಳ ಅಥವಾ
ಇಂತಹ ಅವರ ಸಂಘವನ್ನು ಮಾಡುವ ಮೂಲಕವಾಗಿ ಅವರ ಸಂಘವನ್ನು ಮಾಡಿದ್ದರಿಂದಾಗಿ ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದರೆ ನಮ್ಮಲ್ಲಿರುವಂತಹ ಶಕ್ತಿಯೂ ಕೂಡ ಅದು ಕ್ಷಯವಾಗಿ ಯಾವುದಕ್ಕೂ ಕೂಡ ನಾವು ನಮ್ಮ ಏಳಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಈ ಸಂಸಾರದ ಯಥಾರ್ಥವಾದಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಈ ಜಗತ್ತು ಈ ಸಂಸಾರದ ಒಂದು ಆನಂದ ಹೇಗೆ ಅಂತ ಕೇಳಿದ್ರೆ ಕುಪಿತಾಹಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ. ಒಂದು ಹಾವು, ಆ ಹಾವಿನ ಹೆಡೆಯಲ್ಲಿ ಇರುವಂತಹ ಅದರ ಕೆಳಗಡೆ ಒಬ್ಬ ಆನಂದವಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ಕೊಳ್ಳುವ. ಆ ಹಾವಿನ ಹೆಡೆಯ ನೆರಳಿನ ಕೆಳಗಡೆಗೆ ಒಬ್ಬ ಮಲಗಿದ್ದಾನೆ. ಅದರಲ್ಲಿರುವಂತಹ ಸುಖ, ಅದು ಸುಖ ಅಂತ ಹೇಳ್ತೇವೆಯೋ, ಸುಖ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಖದಂತೆ ಕಾಣ್ತದೆ ಅಷ್ಟೇ ಹೊರತು ಸುಖದ ಭ್ರಮೆ. ವಾಸ್ತವಿಕವಾಗಿ ಅದರಿಂದ ನಮಗೆ ಆಗುವಂತಹದ್ದು ಅದು ದುಃಖವೇ, ಭಯವೇ. ಆದ್ದರಿಂದ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ಯಾವ ರೀತಿಯಾಗಿ ಕಾಣಬಹುದು, ಅವನನ್ನು ಯಾವ ರೀತಿಯಾಗಿ ಹೊಂದಬಹುದು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಚಲ್ಲಡಿಯ ನೆಲವಿನಂತೆ ಈ ನಾವು ಜರಡಿ, ಆ ಜರಡಿಯಲ್ಲಿ ಅದು ನಮಗೆ ಸುಖ ಅಂತ, ಅದು ನೆರಳು ಅಂತ ಅನಿಸಿಕೊಳ್ತದೆ. ಒಂದು ದೊಡ್ಡ ಜರಡಿ, ಆ ಜರಡಿಯಲ್ಲಿ ಅದರ ಕೆಳಗಡೆಗೆ ಒಬ್ಬ ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾನೆ ಎಂದಿಟ್ಟುಕೊಂಡ್ರೆ ಅದರ ಆ ಜರಡಿಯಲ್ಲಿರುವಂತಹ ತೂತುಗಳ ಮೂಲಕವಾಗಿ ಸೂರ್ಯನ ಬೆಳಕು ಪ್ರವೇಶ ಮಾಡಿ ಅದು ಕೆಳಗಿನ ವಿಶ್ರಾಂತಿ ಮಾಡುವಂತಹ ವ್ಯಕ್ತಿಗೂ ಕೂಡ ಅದು ದುಃಖವನ್ನು, ಬಿಸಿಯನ್ನು ಉಂಟು ಮಾಡ್ತದೆ. ಅದೇ ರೀತಿಯಾಗಿ ಜಗತ್ತಿನಲ್ಲಿರುವಂತಹ ಈ ಸುಖ ಅಂತ ಏನು ಹೇಳ್ತೇವೆ ನಾವು, ಅದು ಸುಖದಂತೆ ಕಾಣ್ತದೆ. ವಾಸ್ತವಿಕವಾಗಿ ಅದು ಸುಖದಂತೆ ಕಂಡರೂ ಕೂಡ ವಾಸ್ತವಿಕವಾಗಿ ನಮ್ಮನ್ನು ಆನಂದದ ಕಡೆಗೆ ಅಥವಾ ನಮ್ಮನ್ನು ನಿರಂತರವಾದಂತಹ ಸುಖದ ಕಡೆಗೆ ಅದು ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ನಿಶ್ಚಯವಲ್ಲ ಅದು. ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಅದು ನಿಶ್ಚಿತವಾದಂತಹದ್ದು ಅಲ್ಲ. ಆ ಜರಡಿಯಲ್ಲಿರುವಂತಹ ತೂತುಗಳ ಮೂಲಕವಾಗಿ ಅಲ್ಲಿ ಬಿಸಿ ಎಂಬುದು ತಾಗ್ತಾ ಇರ್ತದೆ. ತಾಗಿದ್ರೂ ಕೂಡ ಆ ಜರಡಿ ಇರುವ ತನಕ ಅದು ನಮಗೆ ಸುಖದಂತೆ ಕಂಡ್ರೆ ಬೆಳಕನ್ನು ಕೊಡ್ತಾ ಇರ್ತದೆ. ಆದರೆ ಅದೇ ಹೋಯಿತು ಅಂತಾದರೆ ಅಲ್ಲಿಗೆ ಮತ್ತೆ ನಿರಂತರವಾಗಿ ತಾನು ಅದರ ವಿಶ್ರಾಂತಿಯಲ್ಲಿದ್ದವನು ಅವನು ಬಿಸಿಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಿಶ್ಚಯವಲ್ಲ, ಅದನ್ನು ನಾನು ಯಾವತ್ತೂ ಕೂಡ ನನಗೆ ಒಂದೇ ರೀತಿಯಾದಂತಹ ಸುಖ ನನಗೆ ಸಿಗ್ತದೆ, ಅದು ನಿರಂತರವಾದಂತಹ ಸುಖ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಇಲ್ಲ, ಅದು ನಿರಂತರವಾದಂತಹ ಸುಖವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಾರವ ಮಾಡಿ ಸಕ್ಕರೆ ಮೆದ್ದ ತೆರೆದಂತೆ ಒಬ್ಬ ಮಧುಮೇಹಿ, ಆ ಮಧುಮೇಹ ರೋಗವುಳ್ಳವ ತನಗೆ ಸಿಹಿಯನ್ನು ತಿನ್ನಬೇಕು ಅಂತ ಹೇಳಿಕೊಂಡು ನಾಲಿಗೆಯ ಚಾಪಲ್ಯದಿಂದ ಅವನು ಸಿಹಿಯನ್ನು ಸಾಲವನ್ನು ಮಾಡಿ ತಗೊಂಡು ತಿಂದ. ಅದರಿಂದ ಏನಾಯಿತು ಅಂತ ಕೇಳಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಯಿತು. ಸಕ್ಕರೆಯಲ್ಲಿರುವಂತಹ ಸಕ್ಕರೆಯ ಅಂಶ ಏನಿತ್ತು ಅದು ಅಧಿಕವಾಗಿ ಮತ್ತೆ ಪುನಃ ದುಃಖಕ್ಕೇನೇ ಕಾರಣ ಆಯಿತು ಹೊರತು ಸುಖಕ್ಕೆ ಕಾರಣ ಆಗಲಿಲ್ಲ. ಅದಕ್ಕೋಸ್ಕರ ಕ್ಷುಲ್ಲಕವ ಕೂಡಾಡದಲೇ ಯಾರೋ ಅಜ್ಞಾನಿಗಳ ಸಂಘವನ್ನು ಮಾಡಿ ಅದರಿಂದಾಗಿ ತಾನು ತನ್ನ ಮುಖ್ಯವಾದಂತಹ ಗುರಿ ಏನಿದೆ ಅದನ್ನು ಮರೆತು ಯಾವುದೋ ಬೇಡವಾದಂತಹ ವಿಚಾರಗಳಲ್ಲಿ, ಬೇಡವಾದಂತಹ ಪ್ರಮೇಯಗಳಲ್ಲಿ ತನ್ನ ಮನಸ್ಸನ್ನು ಇಟ್ಟುಕೊಂಡು ಅದರಲ್ಲಿ ಇದ್ದ ಅಂತ ಹೇಳಿದರೆ ಅವನಿಗೆ ಯಾವತ್ತಿಗೂ ಕೂಡ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಗವಂತನ ಕರುಣೆಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕ್ಷುಲ್ಲಕರ ಕೂಡಾಡದಲೇ ಶ್ರೀವಲ್ಲಭನ. ಅದಕ್ಕೋಸ್ಕರ ನಾವು ಯಾರನ್ನ ಹೊಂದಬೇಕು, ಯಾರನ್ನ ಪ್ರಯತ್ನಪೂರ್ವಕವಾಗಿ ಕಾಣಬೇಕು ಅಂತ ಹೇಳಿದರೆ ಆ ಭಗವಂತನನ್ನು ಕಾಣಬೇಕು. ಶ್ರೀವಲ್ಲಭನ ಸದ್ಗುಣಗಣಗಳ, ಭಗವಂತನ ಗುಣಗಳು ಅದರ ಸಮೂಹ. ಭಗವಂತನಲ್ಲಿ ಗುಣಗಳು ಎಷ್ಟಿದೆ ಕೇಳಿದ್ರೆ ಅನಂತವಾದಂತಹ ಗುಣಗಳು
ಆ ಅನಂತವಾದಂತಹ ಗುಣಗಳು ಸಮೂಹದಂತೆ ಅಧಿಕವಾಗಿರುವಂತಹದ್ದು. ಅಂತಹ ಭಗವಂತನನ್ನು ಕೊಂಡಾಡುವಂತಹ ಜ್ಞಾನಿಗಳ ಸಂಘವನ್ನು ಮಾಡುವ ಮೂಲಕವಾಗಿ ತಾನು ಪರಮಪದವ, ನೀನು ಏನನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕು, ಭಗವಂತನನ್ನು ಪರಮಪದವಿಯನ್ನು, ಯಾವುದನ್ನು ಮುಖ್ಯವಾಗಿ ತಾನು ಯಾವುದನ್ನು ಸೇರಬೇಕು, ಯಾರನ್ನು ಹೊಂದಬೇಕು, ಅದನ್ನು ಹೊಂದುವುದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಪಡು ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಇದೇ ವಿಚಾರಕ್ಕೆ ಬೇಕಾಗಿರುವಂತಹ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳಿದರು. ಸೇವಂತೆ ಯತ್ಪದಂ ಧೀರಾ ತಮುಪಾಸೆ ಶ್ರೇಯಃಪತಿಂ ಅಂತ. ಸೇವಂತೆ ಯತ್ಪದಂ ಧೀರಾ ಯಾರು ಧೀರರಿದ್ದಾರೆ, ಯಾರು ಧಿಯಾರವಂತೆ, ಧೀರಾ ಶಬ್ದಕ್ಕೆ ಧಿಯಾರವಂತೆ ಧೀರಾ, ಅವರು ಬುದ್ಧಿಯಿಂದ ರಮಿಸ್ತಾರೆ. ಬುದ್ಧಿಯಿಂದ ರಮಿಸೋದು ಅಂತ ಹೇಳಿದರೆ ಬುದ್ಧಿ ಅದು ಯಾರಲ್ಲಿ ನಿರಂತರವಾಗಿ ಅದು ಇರ್ತದೋ, ಯಾರನ್ನು ಹೊಂದಬೇಕು, ಯಾರನ್ನು ನಾನು ಪ್ರಯತ್ನಪೂರ್ವಕವಾಗಿ ಕಾಣಬೇಕು ಎಂಬುದಾಗಿ ಪ್ರಯತ್ನ ಪಡೋದು ಅವಂಥವರು ಧೀರರು ಅಂತ. ಅವರು ಯಾವತ್ತೂ ಕೂಡ ಯಾವುದೋ ಒಂದು ಬೇಡದ್ದರ ಬೆನ್ನಿನ ಹಿಂದೆ ಹೋಗಿ ತಮ್ಮ ಮುಖ್ಯವಾದಂತಹ ಗುರಿಯನ್ನು ಅವರು ತಪ್ಪಿಸಿಕೊಳ್ಳುವುದಿಲ್ಲ. ತಮ್ಮ ಮುಖ್ಯವಾದಂತಹ ಗುರಿಯನ್ನು ಅವರು ಹೊಂದಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ಹೊಂದಲಿಕ್ಕೋಸ್ಕರವಾಗಿ ಯಾವುದೋ ಸಾಂಸಾರಿಕವಾದಂತಹ ಸುಖಕ್ಕೆ, ಆ ಸಂಸಾರದಲ್ಲಿರುವಂತಹ ಸುಖವೇ ಅದು ನಿತ್ಯ ಸುಖ, ಅದೇ ನಿರಂತರವಾದಂತಹ ಸುಖ ಎಂಬ ಭ್ರಮೆಯಲ್ಲಿ ಯಾರು ಬದುಕ್ತಾನೆ, ಯಾರು ಇರ್ತಾನೆ, ಅವನಿಗೆ ಭಗವಂತ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಭಗವಂತನ ಪದವಿಯು, ಭಗವಂತನ ಸಾಹಿತ್ಯವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮೋಕ್ಷ ಬೇಕು, ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತಂದರೆ ಭಗವಂತನ ಗುಣಗಳನ್ನು, ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೆ, ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಯಾರು ಪ್ರಯತ್ನ ಪಡ್ತಾರೆ ಅಂಥವರ ಸಂಘವನ್ನು ಮಾಡಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾವುದು ಅಂತ ಕೇಳಿದ್ರೆ ತಾನು ತಿನ್ನುವಂತಹ ಆಹಾರ ಏನು ಅಂತ ಕೇಳಿದರೆ ಮುಖ್ಯವಾಗಿ ಆಹಾರದಲ್ಲಿ ನಿಯಮವನ್ನು ಹೇಳ್ತಾರೆ. ಇವನು ಈ ರೀತಿಯಾಗಿಯೇ ಇರಬೇಕು, ತಾನು ಯಾವುದೇ ಒಂದು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತಾದರೆ ಅದಕ್ಕೆ ತುಂಬ ವಿಚಾರವನ್ನು ಮಾಡಿ, ಅದಕ್ಕೆ ಬೇಕಾಗಿರುವಂತಹ ಸಂಸ್ಕಾರಗಳನ್ನು ಮಾಡಿ, ತನ್ಮೂಲಕವಾಗಿ ತದನಂತರ ಅವನು ಆ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಿಯಮ. ಅದಕ್ಕೋಸ್ಕರ ಇಲ್ಲಿ ಹೇಳುತ್ತಾರೆ, ಈ ಮುಖ್ಯವಾಗಿ ಮಾಡಲೇಬೇಕಾಗಿರುವಂತಹ ಪಂಚಮಹಾಯಜ್ಞಗಳು, ಭೂತಯಜ್ಞ, ಬ್ರಹ್ಮಯಜ್ಞ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ ಅಂತ ಹೇಳಿಕೊಂಡು ಏನು ಇದೆ, ಅದೇ ರೀತಿಯಾಗಿ ಪಂಚಸೂನ ಪ್ರಾಯಶ್ಚಿತ್ತ, ಐದು ರೀತಿಯಾಗಿ ಮಾಡಿದಂತಹ ಅಡಿಗೆ ಮಾಡಿದಂತಹ ದೋಷ, ಅದರ ಪ್ರಾಯಶ್ಚಿತ್ತ, ಅದರ ನಿವೃತ್ತಿಗೋಸ್ಕರವಾಗಿ ತಾನು ಏನು ಮಾಡಿಕೊಳ್ಳಬೇಕು ಅಂತ ಕೇಳಿದರೆ, ಕುಟ್ಟಿ ಕೊಯ್ದ ನಟ್ಟು ಇಟ್ಟು ಸುಟ್ಟು ಕೊಟ್ಟಲಘ ಹೇಳ್ತಾರೆ. ಬೇರೆ ಬೇರೆ ರೀತಿಯಾದಂತಹ ದೋಷಗಳಿದೆ. ಯಾವುದೆಲ್ಲ ಅಂತ ಕೇಳಿದರೆ ಖಂಡನ, ಪೇಷಣ, ಚುಲ್ಲೀಕರಣ, ಜಲಕುಂಭ, ಉಪಸ್ಕರ, ಹೀಗೆ 5 ರೀತಿಯಾದಂತಹ ದೋಷಗಳು. ಈ 5 ರೀತಿಯಾದಂತಹ ದೋಷಗಳು ಇದು ಪರಿಹಾರವಾಗಬೇಕು. ಇದು ಪರಿಹಾರ ಆಗಬೇಕು ಅಂತಾದರೆ ಏನು ಮಾಡಬೇಕು? ಕೇವಲ ಈ ಪಂಚಮಹಾಯಜ್ಞಗಳನ್ನು ಮಾಡಬೇಕು. ಯಾವುದೆಲ್ಲ ಅಂತ ಕೇಳಿದ್ರೆ ಖಂಡನ, ತಾನು ಕೊಯ್ದಿಲ್ಲ ಅಂತಾದರೂ ಕೂಡ ತಂದಿರುವಂತಹ ಆಹಾರ ಪದಾರ್ಥಗಳು ಅದು ಕೊಯ್ದು ತರುವಂತಹದ್ದು ಖಂಡನ, ಅದೊಂದು ದೋಷಕ್ಕೆ ಕಾರಣವಾಯಿತು. ಇನ್ನು ಪೇಷಣ, ಅದನ್ನು ಕುಟ್ಟುತ್ತಾನೆ, ಕುಟ್ಟಿದ್ದರಿಂದಾಗಿ ಅದನ್ನು ಒಂದು ರೀತಿಯಾದಂತಹ ದೋಷಕ್ಕೆ ಭಾಜನನಾಗ್ತಾನೆ, ಇದು 2ನೇ ದೋಷ. ಇನ್ನು ಬೇಯಿಸುವಂತಹದ್ದು, ಆಹಾರ ಪದಾರ್ಥಗಳನ್ನು ಅಗ್ನಿಯಲ್ಲಿ ಬೇಯಿಸ್ತಾನೆ, ಇದು ಒಂದು ರೀತಿಯಾದಂತಹ ದೋಷ, ಚುಲ್ಲೀಕರಣ. ಅದಾದ ಮೇಲೆ ಜಲಕುಂಭ, ಕೆಲವೊಂದಷ್ಟನ್ನು ನೀರಿನಲ್ಲಿ ನೆನೆ ಹಾಕಿ ನೀರಿನ ಮೂಲಕವಾಗಿ ಅಲ್ಲಿ ಅದನ್ನು
ಹಾಗೆ ಅದನ್ನು ಕೆಲವೊಂದಷ್ಟು ಸಂಸ್ಕಾರಗಳನ್ನು ಮಾಡ್ತಾನೆ. ಇದು ಒಂದು ರೀತಿಯಾದಂತಹ ದೋಷ. ಇನ್ನು ಕೇರುವಂತಹದ್ದು, ಅದಾದ ಮೇಲೆ ಜರಡಿ ಹಿಡಿಯುವಂತಹದ್ದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ದೋಷಗಳು. ಇದೆಲ್ಲದಕ್ಕೂ ಕೂಡ ತಾನು ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂತಹದ್ದು ವೈಶ್ವದೇವಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ ಹೇಳಿಕೊಂಡು ಹೇಳ್ತಾರೆ. ಅದರಲ್ಲಿ ಇನ್ನೊಂದಷ್ಟನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ, ಎಲ್ಲ ದೋಷಗಳು ಕೂಡ ಕೊಯ್ದದ್ದನ್ನು, ಅದನ್ನು ಕುಟ್ಟಿ ಅದನ್ನು ತಂದು ಅಡಿಗೆ ಮಾಡಿದ್ದು, ಅದನ್ನು ಮುಖ್ಯವಾಗಿ ಏನು ಮಾಡಬೇಕು ಗೊತ್ತುಂಟ, ಇದೆಲ್ಲವೂ ಕೂಡ ದೋಷಕ್ಕೆ ಕಾರಣವಾಯಿತು. ಕಾರಣವಾದದ್ದನ್ನು ದೋಷ ಅಂತ ಹೇಳಿಕೊಂಡು ಮನೆ ಕಟ್ತೇವೆ. ಮನೆ ಕಟ್ಟಿದಾಗ ಅಯ್ಯೋ ನಾನು ಮನೆಯೇ ಕಟ್ಟುವುದಿಲ್ಲ, ಮನೆ ಕಟ್ಟಿದ್ದರಿಂದಾಗಿ ಅದು ದೋಷಕ್ಕೆ ಕಾರಣವಾಗ್ತದೆ, ಅದರಲ್ಲಿ ಬೇರೆ ಬೇರೆ ರೀತಿಯಂತಹ ಸಣ್ಣ ಸಣ್ಣ ಕ್ರಿಮಿಗಳು, ಜಂತುಗಳು ಅಥವಾ ಪ್ರಾಣಿ ಪಕ್ಷಿಗಳು ಅದು ನಾಶವಾಗ್ತವೆ, ಹಾಗೆ ಅಂತೇಳಿ ನಾನು ಮನೆಯನ್ನು ಕಟ್ಟದೆ ಯಾವುದೋ ಕಾಡಿನಲ್ಲಿ ಯಾವುದೋ ಮರದ ಕೆಳಗೆ ಇರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಸ್ತ್ರಾದಿಗಳನ್ನು ಉಟ್ಟುಕೊಳ್ಳೋದಿಲ್ಲ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ದೋಷವೇ. ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಕೇಳಿದರೆ ಪ್ರಾಯಶ್ಚಿತ್ತ, ಪ್ರಾಯ ಚಿತ್ತವಿಶೋಧನಂ ಅಂತ. ಮುಖ್ಯವಾಗಿ ಮನಸ್ಸನ್ನು ಶುದ್ಧಿಗೊಳಿಸುವಂತಹದ್ದು. ಅದೇ ರೀತಿಯಾಗಿ ಈ ಪದಾರ್ಥಗಳಲ್ಲಿ ಏನು ನಾವು ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ಪದಾರ್ಥಗಳು, ಅದನ್ನು ಏನು ಮಾಡಬೇಕು ಅಂತ ಕೇಳಿದರೆ ಕಡೆಯ ಪಕ್ಷ ಮಾಡಲೇಬೇಕಾಗಿರತಕ್ಕಂತಹದ್ದು. ಅಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಲಿಕ್ಕಾಗದೇ ಇರುವಂತಹದ್ದಲ್ಲ, ಮಾಡಲೇ ಬೇಕಾದಂತಹದ್ದು, ಮಾಡಬಹುದಾದಂತಹದ್ದು. ಅದು ಏನು ಕೇಳಿದ್ರೆ ವಿಠ್ಠಲ ಉಂಡು ಉಚ್ಚಿಷ್ಟ ಸಜ್ಜನರ, ವಿಠ್ಠಲ ಉಂಡು ಉಚ್ಚಿಷ್ಟ, ಭಗವಂತನಿಗೆ ನೈವೇದ್ಯ ಮಾಡುವಂತಹದ್ದು. ಭಗವಂತನಿಗೆ ಅದನ್ನು ತೋರಿಸಿ ತನ್ಮೂಲಕವಾಗಿ ಅದನ್ನು ಸ್ವೀಕಾರ ಮಾಡುವಂತಹದ್ದು. ಭಗವಂತನ ಮುಂದೆ ಅದನ್ನು ತಂದು ಅದನ್ನು ಅಲ್ಲಿ ನೈವೇದ್ಯ ಮಾಡಿ ತದನಂತರದಲ್ಲಿ ತಾನು ಅದನ್ನು ಸ್ವೀಕಾರ ಮಾಡಬೇಕು ಅಂತ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯಜ್ಞಶಿಷ್ಟಾಶಿರಶ್ಚಂತು ಮುಚ್ಚಂತೆ ಸರ್ವಕಿಲ್ಬಿಷೈ ಭುಂಜತೆ ತ್ವಗಂ ಪಾಪ ಏ ಭಜಂತ್ಯಾತ್ಮಕಾರಣಾತ್. ಮುಖ್ಯವಾಗಿ ಭಗವಂತನನ್ನು ಹೊಂದಬೇಕು ಅಂತಾದರೆ ದೇವತೆಗಳನ್ನು ತೃಪ್ತಿಗೊಳಿಸಲಿಕ್ಕೆ ಸುಲಭದ ಮಾರ್ಗ ಯಜ್ಞಶಿಷ್ಟಾಶಿನ. ಯಜ್ಞದ ಮೂಲಕವಾಗಿ ದೇವತೆಗಳನ್ನು ಸುಲಭದಲ್ಲಿ ನಾವು ತೃಪ್ತಿಗೊಳಿಸ್ಬೋದು. ಮುಚ್ಚಂತೆ ಸರ್ವಕಿಲ್ಬಿಷೈ, ತನ್ಮೂಲಕವಾಗಿ ಸರ್ವಕಿಲ್ಬಿಷೈ, ಏನೋ ಮಾಡಿದಂತಹ ಪಾಪಗಳು ಅದು ತೊಳೆದು ಹೋಗ್ತವೆ. ಆದರೆ ಯಾವುದನ್ನೂ ಮಾಡದೆ ಭಗವಂತನಿಗೆ ತೋರಿಸದೆ ಅದನ್ನು ಹೇಳ್ತಾನಲ್ಲ, ಕೃಷ್ಣನ ಹೇಳ್ತಾನೆ, ಯಾರು ನಾನು ಕೊಟ್ಟದ್ದನ್ನು ನನಗೆ ತೋರಿಸದೆ ತಿಂತಾನೋ, ಯಾರು ಸ್ವೀಕಾರ ಮಾಡ್ತಾನೋ ತೇನ ಏವ ಸಹ ಅಂತ, ಅವನು ದೊಡ್ಡ ಕಳ್ಳ ಅನ್ನಿಸಿಕೊಳ್ಳುತ್ತಾನೆ ಅಂತ. ಅವನು ಮುಖ್ಯವಾಗಿ ಕಳ್ಳನಾಗಿರ್ತಾನೆ ಅಂತ. ನಾನು ಕೊಟ್ಟದ್ದನ್ನು ನನಗೆ ತೋರಿಸದೆ, ನನಗೆ ಅದನ್ನು ಸಮರ್ಪಿಸದೆ ನೀನು ಉಪಭೋಗಿಸಿದಿ ಅಂತಾದರೆ ಆವಾಗ ಮುಖ್ಯವಾಗಿ ನೀನು ಕಳ್ಳ ಅನ್ನಿಸಿಕೊಳ್ಳುತ್ತೀನಿ. ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ ಸನ್ನಿವೇದಯಿತ್ ಅಂತ. ಇದು ನಮ್ಮ ದೈನಂದಿನ ಚಿಂತನೆಯಾಗಿರಬೇಕು. ಏನು ಅಂತ ಕೇಳಿದ್ರೆ, ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ. ನಾವು ದೇವರಿಗೆ ಹಣ್ಣು ಕಾಯಿ ಮಾಡ್ತೇವೆ ಅಂದರೆ ಅಂಗಡಿಯಿಂದ ತೆಗೆದುಕೊಂಡು ಬರ್ತೇವೆ, ತೆಂಗಿನಕಾಯಿ ತರ್ತೇವೆ, ಅದನ್ನು ದೇವರ ಮುಂದೆ ಇಡ್ತೇವೆ, ಅದನ್ನು ಒಡೆದು ದೇವರಿಗೆ ನೈವೇದ್ಯ ಅಂತ ಆಯಿತು. ಬಾಳೆಹಣ್ಣು ತರ್ತಾನೆ, ಬಾಳೆಹಣ್ಣನ್ನು ದೇವರಿಗೆ ಮುಂದೆ ಇಡ್ತಾನೆ, ಅದನ್ನು ತಾನೇ ಮತ್ತೆ ಸ್ವೀಕಾರ ಮಾಡ್ತಾರೆ. ಇಲ್ಲಿ ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ ಸನ್ನಿವೇದಯತಿ ಎಂಬಂತಹ ಮಾತಿಗೆ ಏನು ಅರ್ಥ ಅಂತ ಕೇಳಿದರೆ, ಹೆಂಡತಿಯನ್ನು ದೇವರಿಗೆ ಕೊಡಬೇಕು, ದಾರಾನ್ನ ಸುತಾನ್ನ ಮಕ್ಕಳನ್ನು ದೇವರಿಗೆ ಕೊಡಬೇಕು, ಪ್ರಿಯಾನ್ನ ತನಗೆ ಯಾರು ಪ್ರೀತಿಪಾತ್ರರಿದ್ದಾರೆ ಅವರನ್ನು ದೇವರಿಗೆ ಕೊಡಬೇಕು, ಪ್ರಾಣಾನ್ನ ಕೊನೆಗೆ ತನ್ನ ಪ್ರಾಣವನ್ನೇ ದೇವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಪರಸ್ಮೈ ಸನ್ನಿವೇದಯತಿ. ಈ ಯಾವುದೋ ದ್ರವ್ಯ ಪದಾರ್ಥಗಳಲ್ಲಾದರೂ ಕೂಡ ದೇವರ ಮುಂದೆ ಇಟ್ಟುಕೊಂಡು ದೇವರಿಗೆ ಸಮರ್ಪಣೆ ಮಾಡಿದ್ದು ಅಂತ ಹೇಳ್ಬೋದು. ಹೆಂಡತಿಯನ್ನು ದೇವರ ಮುಂದೆ ಇಟ್ಟು ಇದು ನೀನು ಸಮರ್ಪಣೆ ಮಾಡಿಕೊ ಅಂತ ಹೇಳಿದರೆ, ನೀನು ತೆಗೆದುಕೋ ಅಂತ ಹೇಳಿದರೆ ಏನರ್ಥ? ಅದಕ್ಕೆ ನಮಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ ಸನ್ನಿವೇದಯತಿ ಶಬ್ದಕ್ಕೆ ಹೇಗೆ ನಾವು ಅರ್ಥವನ್ನು ಮಾಡಬೇಕು ಅಂತ ಕೇಳಿದರೆ,
ಭಗವಂತ ಕೊಟ್ಟಿರುವಂತಹ ಜೀವನ, ಅದರಲ್ಲಿ ಏನನ್ನು ನೀನು ತೆಗೆದುಕೊಂಡು ಬದುಕ್ತಾ ಇದ್ದೀಯೋ ಇದೆಲ್ಲವೂ ಕೂಡ ನೀನು ಕೊಟ್ಟಂತಹ ನನಗೆ ಭಿಕ್ಷೆ ಅಂತ ಅಂದುಕೊಂಡರೂ ಪರವಾಗಿಲ್ಲ. ಅವನು ಕೊಟ್ಟದ್ದನ್ನು ನಾನು ಸ್ವೀಕಾರ ಮಾಡಿಕೊಂಡು ಬದುಕ್ತಾ ಇದ್ದೇನೆ. ಭಾಗವತದ ಮಾತು ನೆನಪಾಗಿದೆ. ಏನು ಅಂತ ಕೇಳಿದರೆ, ತಯಾ ಉಪಭುಕ್ತ ಸ್ರಕ್ ಗಂಧ ವಾಸ ಅಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋದಾಸ ತವ ಮಾಯಾಂ ಜಯೇಮಹಿ. ಇದು ಭಾಗವತದ ಮಾತು. ತ್ವಯಾ ಉಪಭುಕ್ತ, ನೀನು ಸ್ವೀಕಾರ ಮಾಡಿದಂತಹ ತ್ವಯಾ ಉಪಭುಕ್ತ ಸ್ರಕ್ ಮಾಲೆ, ಸ್ರಕ್ ಗಂಧ, ದೇಹಕ್ಕೆ ಹಾಕಿಕೊಳ್ಳುವಂತಹ ಏನೆಲ್ಲ ಆ ಅಲಂಕಾರಾದಿ ದ್ರವ್ಯಗಳು, ತ್ವಯಾ ಉಪಭುಕ್ತ ಸ್ರಕ್ ಗಂಧ ವಾಸ ಬಟ್ಟೆ, ಅಲಂಕಾರಾದಿ ಚರ್ಚಿತಾ ಏನೆಲ್ಲ ಅಲಂಕಾರವನ್ನು ಮಾಡಿಕೊಳ್ತಾನೋ, ಅಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋದಾಸ, ನೀನು ಕೊಟ್ಟಂತಹ ನೀನು ಸ್ವೀಕಾರ ಮಾಡಿದ್ದನ್ನು, ಅದನ್ನು ಸ್ವೀಕಾರ ಮಾಡಿದ್ದನ್ನು ನಾವು ಬದುಕಿದವು ಅಂತ ಹೇಳಿದ್ರೆ ತವ ಮಾಯಾಂ ಜಯೇಮಿ, ಆವಾಗ ನಿನ್ನ ಮಾಯೆಯನ್ನು ನಾವು ದಾಟ್ಲಿಕ್ಕಾಗ್ತದೆ. ಇಲ್ಲ ಅಂತಾದರೆ ನಂದೇ ತಿಳ್ಕೊಂಡು ಹಾರಾಟ ಮಾಡಿಕೊಂಡಿದ್ದರೆ ಯಾವುದು ಒಂದು ಸಣ್ಣ ರೀತಿಯಾಗಿಯೂ ಕೂಡ ತಾನು ಏನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಯೋಚನೆ ಮಾಡಬೇಕು ಅಂತ ಕೇಳಿದ್ರೆ, ಭಗವಂತನನ್ನು ಚಿಂತನೆ ಮಾಡಿ ಭಗವಂತ ಕೊಟ್ಟಿರುವಂತಹದ್ದು ಇದು ದೇವರು ಕೊಟ್ಟಂತಹದ್ದು ಬದುಕು. ಏನು ಬದುಕ್ತಾ ಇದ್ದಾನೋ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ನಾಗೃಧ ಕಸಿಸಿದ್ಧನಂ. ಇದೆಲ್ಲವೂ ಕೂಡ ಒಂದೊಂದು ಮಾತುಗಳು, ದಾಸರ ಮಾತುಗಳು ಸೂಕ್ಷ್ಮ. ಇದಕ್ಕೆ ಭಾಗವತದ ಹಿನ್ನೆಲೆಯೂ ಸಿಗ್ತದೆ, ಅದೇ ರೀತಿಯಾಗಿ ನಮಗೆ ಉಪನಿಷತ್ತಿನ ಹಿನ್ನೆಲೆಯೂ ಸಿಗ್ತದೆ, ಅದೇ ರೀತಿಯಾಗಿ ಇನ್ನಿತರ ಪುರಾಣಗಳ ಹಿನ್ನೆಲೆಯೂ ಕೂಡ ಸಿಗ್ತದೆ. ಹೀಗೆ ಎಲ್ಲ ಪುರಾಣಗಳ ರಹಸ್ಯವನ್ನು ಕನ್ನಡೀಕರಿಸಿ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳಿರತಕ್ಕಂತಹದ್ದು. ಆದ್ದರಿಂದ ಅದನ್ನು ನಾವು ಮಾಡಬೇಕು. ಮುಖ್ಯವಾಗಿ ಏನನ್ನು ತಾನು ನೈವೇದ್ಯಾದಿಗಳನ್ನು ಮಾಡುವ ಮೂಲಕವಾಗಿ ದೇವರ ಎದುರುಗಡೆಗೆ ಏನೂ ಇಲ್ಲ, ಮಾಡಿದ್ದನ್ನು ದೇವರ ಎದುರುಗಡೆ ತಂದು ಇಟ್ಟು, ದೇವರೇ ಇವತ್ತಿನ ದಿವಸ ನಾನು ಇದನ್ನು ತಿಂತಾ ಇದ್ದೇನೆ, ಇದರ ಮೂಲಕವಾಗಿ ನನ್ನ ದೇಹದ ಪೋಷಣೆ ಆಗ್ತಾ ಇದೆ, ನೀನು ಅದನ್ನು ಸ್ವೀಕಾರ ಮಾಡು. ಅವನು ಕಣ್ಣಿಂದಲೇ ನೋಡುವಂತಹದ್ದು. ಅದನ್ನು ನೋಡಿ ನಾವು ಮತ್ತೆ ಕೊನೆಗೆ ತಿನ್ನುವುದು ನಾವೇ. ಕಡೆಯ ಪಕ್ಷ ಇಷ್ಟನ್ನು ಮಾಡ್ಬೋದು. ದೇವರ ಮಾಡಿದಂತಹ ಏನು ಪದಾರ್ಥಗಳಿದೆ ಅದನ್ನು ದೇವರ ಮುಂದೆ ತಂದಿಡುವುದು. ದೇವರೇ, ನಾನು ಇದನ್ನು ನನ್ನ ಪ್ರಾಮಾಣಿಕವಾದಂತಹ ನನ್ನ ಸಂಪತ್ತಿನಿಂದ ಮಾಡಿದ್ದು, ಇದನ್ನು ನೀನು ಸ್ವೀಕರಿಸಿ ನಾನು ಅದನ್ನು ಸ್ವೀಕಾರ ಮಾಡುವಂತೆ ಆಗಲಿ, ಇದರಿಂದಾಗಿ ನನ್ನ ಮನಸ್ಸು ನಿನ್ನ ಕಡೆಗೆ ಬರುವಂತೆ ಆಗಲಿ ಎಂಬ ಚಿಂತನೆಯಲ್ಲಿ ಇದನ್ನು ನಾವು ಮಾಡಬೇಕಾದಂತಹದ್ದು. ಅದಕ್ಕೆ ನಾವು ಮಾಡಬೇಕಾದಂತಹದ್ದು ಇಷ್ಟೇ. ಏನು ಅಂತ ಕೇಳಿದರೆ, ಹೃದಯ ರೂಪಂ ಮುಖೇ ನಾಮ ನೈವೇದ್ಯಂ ಉದರೇ ಹರೇ ಪದೋದಕಂಚ ನಿರ್ಮಾಲ್ಯಂ ಮಸ್ತಕೆ ಯಶಸ್ಸೋಚ್ಯುತಃ ನೈವೇದ್ಯಶೇಷಂ ದಿವಸ್ಯ ಯೋ ಪುನತ್ತಿ ದಿನೇ ದಿನೇ ಸಿಕ್ತೇ ಸಿಕ್ತೇ ಭವೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ. ಪುಣ್ಯ ಮಾಡಲಿಕ್ಕೆ ದೇವರಿಗೆ ನಾವು ತುಂಬ ಕಷ್ಟಪಡಬೇಕು ಅಂತಿಲ್ಲ. ಸುಲಭದಲ್ಲಿ ಪುಣ್ಯ ಸಂಪಾದನೆ ಆಗ್ತದೆ. ಸುಲಭದಲ್ಲಿ ಪುಣ್ಯ ಸಂಪಾದನೆ, ವಿಶೇಷ ಪುಣ್ಯ ಸಂಪಾದನೆ ಬೇರೆ, ಅದೇ ರೀತಿಯಾಗಿ ಸುಲಭದಲ್ಲಿ ಮಾಡುವಂತಹದ್ದು ದೇವರ ನಾಮ ಸಂಕೀರ್ತನೆ, ದೇವರ ಚಿಂತನೆ, ಅವನನ್ನು ನಿತ್ಯದಲ್ಲಿಯೂ ಕೂಡ ಹೇಳುವಂತಹದ್ದು, ಅವನ ಗುಣಗಳನ್ನು ಕೀರ್ತನೆ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಸುಲಭ ಸಾಧ್ಯವಾಗಿ ಆಗುವಂತಹದ್ದು. ಅದಕ್ಕೋಸ್ಕರ ಭಗವಂತ ಕೊಟ್ಟಿರತಕ್ಕಂತಹ ಏನು ಜೀವನ ಇದೆ ಅದನ್ನು ಅವನಿಗೆ ಸಮರ್ಪಿಸಿ ಅವನು ಕೊಟ್ಟದ್ದು ಎಂಬ ಚಿಂತನೆಯಲ್ಲಿ ಬದುಕಬೇಕು. ನಮ್ಮ ಮತ್ತೊಂದು ಮುಖ್ಯವಾಗಿ ನಾವು ಯಾವ ರೀತಿಯಾಗಿ ಅನ್ನಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿದರೆ ನಿಯಮವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ಭೃತ್ಯ ಅತಿಥಿ ಪುರಸ್ಸರ ಅಂತ. ನಾವು ಆಹಾರಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತಾದರೆ ದೇವರ ಮುಂದೆ ಇಡಬೇಕು. ದೇವರ ಮುಂದೆ ಇಟ್ಟು ತನ್ನ ಮನೆಯ ಕೊನೆಯ ಜೀವರಾಶಿಗಳ ತನಕನೂ ಕೂಡ ಅವರಿಗೆ ಅನ್ನಾದಿಗಳು ಇದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಅದರ ನಂತರದಲ್ಲಿ ತಾನು ಊಟವನ್ನು ಮಾಡಬೇಕು. ಅಂದರೆ ಭೃತ್ಯ ಅತಿಥಿ ಪುರಸ್ಸರ, ನಿತ್ಯದಲ್ಲಿಯೂ ಕೂಡ ಭೃತ್ಯನಿಗೂ ಕೂಡ ಅನ್ನ ಇದೆಯೋ ಎಂಬುದನ್ನು ತಾನು ನಿಶ್ಚಯ ಮಾಡಿಕೊಳ್ಳಬೇಕು, ಅದನ್ನು ಖಾತ್ರಿ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಅತಿಥಿಗಳು ಬರ್ತಾರಾ ಅಂತ ಕಾಯಬೇಕು. ಮನೆ ಇರುವುದು ಅದಕ್ಕೋಸ್ಕರವಾಗಿ. ಮನೆ
ಯಾರಿಗೋಸ್ಕರವಾಗಿ ನಾವು ಕಟ್ಟುವಂತಹದ್ದು ಅಂತ ಕೇಳಿದರೆ ಅತಿಥಿಗಳ ಸತ್ಕಾರಕ್ಕೋಸ್ಕರವಾಗಿ ಅತಿಥಿಗಳನ್ನು ಸತ್ಕಾರ ಮಾಡಿ ಅವರಿಗೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಅವರನ್ನು ಸಂತೃಪ್ತಿಗೊಳಿಸುವಂತಹ ವಿಚಾರಕ್ಕೋಸ್ಕರವಾಗಿ ನಮ್ಮ ಮನೆ ಇತ್ಯಾದಿಗಳು ಇರುವಂತಹದ್ದು. ಆದ್ದರಿಂದ ಈ ನಿಯಮ ತನ್ನ ಅನ್ನದ ನಿಯಮ ಅದು ಎಲ್ಲಿ ತನಕ ಅಂತ ಕೇಳಿದ್ರೆ ಭೃತ್ಯ ಅತಿಥಿ ಪುರಸ್ಸರ ಅತಿಥಿಗಳ ತನಕನೂ ಭೃತ್ಯನ ತನಕನೂ ಕೆಲಸದವನ ತನಕನೂ ಕೂಡ ಅದು ಅನ್ನ ಎಂಬುದು ಖಾತ್ರಿಯಾಗಿರಬೇಕು. ಅಲ್ಲಿ ಆದಮೇಲೆ ತಾನು ಅನ್ನಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಇರುವಂತಹ ನಿಯಮ. ಆದ್ದರಿಂದ ಇದೆಲ್ಲವೂ ಕೂಡ ಹೇಳಲಿಕ್ಕೆ ಸುಲಭ. ನಿತ್ಯದಲ್ಲಿಯೂ ಕೂಡ ಅತಿಥಿಗಳು ಬೇಕು ಅಂತ ಹೇಳಿದರೆ ಎಲ್ಲಿಗೆ ಹೋಗುವಂಥದ್ದು. ಆದರೂ ಕೂಡ ಬಂದಂತಹ ಅತಿಥಿಗೆ ಅವನನ್ನು ಹಾಗೆ ಕಳಿಸುವಂತಹದ್ದು ತಪ್ಪಾಗ್ತದೆ. ಆದರೂ ಕೂಡ ಒಂದು ಪಕ್ಷ ಅತಿಥಿ ಬಂದಿದ್ದಾನೆ ಅಂತಾದರೆ ಅವನಿಗೆ ಅನ್ನಾದಿಗಳನ್ನು ಹಾಕಿ ಅವನ ಒಳಗಿರುವಂತಹ ವೈಶ್ವಾನರ ಯಜ್ಞ ಅದನ್ನು ತುಷ್ಟಿಪಡಿಸಿ ನಚಿಕೇತೋಪಾಖ್ಯಾನದಲ್ಲಿ ಬಂದಿತ್ತು. ಏನು ಅಂತ ಕೇಳಿದ್ರೆ ಅಲ್ಲಿ 5 ವಿಧವಾದಂತಹ ಅಗ್ನಿಗಳು. ಒಬ್ಬ ಬರ್ತಾನೆ ಅಂತ ಆದರೆ 5 ವಿಧವಾದಂತಹ ಅಗ್ನಿಯನ್ನು ತರ್ತಾನೆ ಅಂತ. ಆ 5 ವಿಧವಾದಂತಹ ಅಗ್ನಿಯಲ್ಲಿ ಅರ್ಘ್ಯ ಪಾದ್ಯ ಆಚಮನ ಇತ್ಯಾದಿಗಳನ್ನು ಕೊಡುವ ಮೂಲಕವಾಗಿ ಪಾದದಲ್ಲಿ ಅಗ್ನಿ, ಕೈಯಲ್ಲಿ ಅಗ್ನಿ, ಅದಾದ ಮೇಲೆ ಪೃಷ್ಠಭಾಗದಲ್ಲಿ ಅಗ್ನಿ, ಹೊಟ್ಟೆಯಲ್ಲಿರುವಂತಹ ಅಗ್ನಿ, ಎಲ್ಲ ಅಗ್ನಿಗಳನ್ನು ಕೂಡ ಅವನು ಸಂತೃಪ್ತಿಗೊಳಿಸಬೇಕು. ಅಲ್ಲಿ ಅವರನ್ನು ಕೂರಿಸಬೇಕು. ಅರ್ಘ್ಯ ಪಾದ್ಯ ಪಾಚಮನ ಮಧುವರ್ಕ ಪುನರಾಚಮನ ಇತ್ಯಾದಿಗಳನ್ನು ನೀಡಿ ಅವನ ಅವನ ಹೊಟ್ಟೆಯಲ್ಲಿರುವಂತಹ ಅಗ್ನಿಯನ್ನು ಸಂತೃಪ್ತಿಗೊಳಿಸಿ ತನ್ಮೂಲಕವಾಗಿ ಅದಾದ ಮೇಲೆ ಒಂದಷ್ಟು ಕ್ಷೇಮ ವಿಚಾರವನ್ನು ಮಾಡಿ ಅವನಲ್ಲಿ ಕಳಿಸುವಂತಹದ್ದು. ಒಂದು ವೇಳೆ ಇದನ್ನು ಮಾಡಲಿಲ್ಲ ಅಂತಾದರೆ ಅಲ್ಲಿ ಅಗ್ನಿ ಅದೇ ಬ್ರಾಹ್ಮಣೋ ಅಲ್ಲಿ ಅಗ್ನಿ ಪ್ರವೇಶ ಆಯಿತು ಅಂದರೆ ಬೇರೆ ಅಗ್ನಿ ಹಾಕಬೇಕು ಅಂತಿಲ್ಲ. ಅಲ್ಲಿ ಮತ್ತೆ ಪುನಃ ಬೆಂಕಿಯ ಪ್ರವೇಶ ಆಗಬೇಕು ಅಂತಿಲ್ಲ, ಅಥವಾ ಬೆಂಕಿ ಬೀಳಬೇಕು ಅಂತಲೂ ಇಲ್ಲ. ಅದಕ್ಕೋಸ್ಕರ ತುಂಬ ಜಾಗರೂಕವಾಗಿ ನಮ್ಮಲ್ಲಿ ಈ ಸಂಪ್ರದಾಯದಲ್ಲಿ ಇರುವಂತಹದ್ದು ಈ ಅತಿಥಿ ಸತ್ಕಾರ ಎಂಬುದನ್ನು ಮಾಡಿ ತನ್ಮೂಲಕವಾಗಿ ಅವನು ಇರಬೇಕು. ಹೀಗೆ ಹೇಳಿ ತಾನು ಪಂಚಮಹಾಯಜ್ಞಗಳು ಪಂಚಸೂನಾ ಗೃಹಸ್ಥಸ್ಯ ವರ್ತಂತೆ ಅಹರಹ ಸದಾ ಖಂಡಿನಿ ಪೇಶನಿ ಚುಲ್ಲಿ ಜಲಕಂಬ ಉಪಸ್ಕರ ಏತಾವಿರ್ವಾಹಯನ್ ವಿಪ್ರೋ ಬದ್ಧತೆಯದ ಮುರ್ಮುಹು ಏತಾನ್ ಸಾವನಾರ್ಥಾಯ ಪಂಚಯಜ್ಞ ಪ್ರಕೀರ್ತಿತಾ. ಇದೆಲ್ಲವೂ ಕೂಡ ತೃಪ್ತಿಗೊಳಿಸಬೇಕು ಅಂತಾದರೆ ಪಂಚಮಹಾಯಜ್ಞಗಳನ್ನು ಮಾಡಬೇಕು. ಇದೆಲ್ಲದರ 5 ದೋಷಗಳು ಏನು ಖಂಡನ ಪೇಷಣ ಚುಲ್ಲೀಕರಣ ಇತ್ಯಾದಿಗಳ ಮಾಡಿದ್ದರ ದೋಷಕ್ಕೋಸ್ಕರವಾಗಿ ಭಗವಂತನನ್ನು ಸ್ಮರಣೆ ಮಾಡಿ ಭಗವಂತನ ಮುಂದೆ ಅದನ್ನು ಇಟ್ಟು ತಾನು ಅದನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನನ್ನು ಕಾಣಬೇಕು ಅಂತಾದರೆ ಎಲ್ಲವೂ ಕೂಡ ನಮಗೆ ದೇಹವೂ ಚೆನ್ನಾಗಿರಬೇಕು, ದೇಹ ಚೆನ್ನಾಗಿರಬೇಕು ಅಂತಾದರೆ ತಿನ್ನುವಂಥ ಆಹಾರ ಚೆನ್ನಾಗಿರಬೇಕು. ತಿನ್ನುವಂಥ ಆಹಾರ ಚೆನ್ನಾಗಿರಬೇಕು ಅಂತಾದರೆ ಸಾತ್ವಿಕವಾದಂತಹ ಆಹಾರ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ್ದರಿಂದಾಗಿ ಮನಸ್ಸು ಎಲ್ಲವೂ ಕೂಡ ಸರಿಯಾದಂತಹ ಮಾರ್ಗದಲ್ಲಿ ಹೋಗ್ತದೆ. ಆವಾಗ ಏನಾಗ್ತದೆ ಅಂತ ಕೇಳಿದರೆ ಜಾಗು ಮಾಡದೆ ಭೋಗದಾಸೆಯ ನೀಗಿ ಪರಮ ಅನುರಾಗದಿಂದಲೇ ಭೋಗಿಶಯನನ ಹೇಳ್ತಾರೆ. ಭಗವಂತನನ್ನು ಭೋಗದಾಸೆ ದೇಹದಲ್ಲಿರುವಂತಹ ಭೋಗ, ನನಗೆ ಇನ್ನಷ್ಟು ಸಂಪತ್ತು ಬೇಕು, ಇನ್ನಷ್ಟು ನಾನು ಎತ್ತರಕ್ಕೆ ಹೋಗಬೇಕು, ಇನ್ನಷ್ಟು ನಾನು ಪಡ್ಕೊಳ್ಳಬೇಕು ಅಂತ ಹೇಳಿಕೊಂಡು ಈ ಇನ್ನಷ್ಟು ಎಂಬಂಥ ಹಿಂದೆ ಹೋಗ್ತಾನಲ್ವ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಹೋಗೋದಿಲ್ಲ, ಬಿಟ್ಟು ಹೋಗುವಂಥದ್ದಲ್ಲವೇ ಅಲ್ಲ. ಅನಾದಿ ಕಾಲದಿಂದ ಬಂದು ಅಂಟಿಕೊಂಡು ನಮ್ಮನ್ನೇ ಕೊರಿತಾ ಉಂಟು. ಒಂದು ರೀತಿಯಾಗಿ ಅದೊಂದು ರೀತಿಯಾದಂತಹ ವೈರಸ್ಗಳು. ಅದು ಏನಾಗ್ತದೆ ಕೇಳಿದರೆ ಒಳಗಿಂದ ಒಳಗೇ ನಮ್ಮನ್ನು ತಿಂದು ಬಿಡುವಂತಹದ್ದು. ಅದನ್ನು ಆರಂಭದಲ್ಲಿ ಗುಣಸಮೇತವಾಗಿ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ನೋಡಬೇಕು. ಆ ನಿರ್ಮೂಲನೆ ಮಾಡುವಂತಹ ಮಾರ್ಗ, ಅದಕ್ಕೆ ಯಾವುದೇ ಉಪಾಯಗಳಿಲ್ಲ, ಯಾವುದೇ ಮಾರ್ಗಗಳಿಲ್ಲ, ಏನೂ ಇಲ್ಲ. ಅದಕ್ಕಿರುವಂತಹ ಚಿಂತನೆ ಕೇವಲ ದೇವರು. ನೀನು ಅವನಿಗೆ ಎಷ್ಟು ಸರೆಂಡರ್ ಆಗ್ತೀಯೋ, ಅವನಿಗೆ ಎಷ್ಟು ನೀನು ತಗುತ್ತೀಯೋ, ಅವನಿಗೋಸ್ಕರವಾಗಿ ನೀನು ಎಷ್ಟು ಬಾಗುತ್ತೀಯೋ, ಅದರಿಂದಾಗಿ ನಿನ್ನ ಒಳಗಿರುವಂತಹ ಏನು ವೈರಸ್ಗಳಿದೆ ಅದು ಹೋಗುವಂತಹದ್ದು. ಮುಖ್ಯವಾಗಿ ಭೋಗದ ಆಸೆಯನ್ನು ಇನ್ನಷ್ಟು ಬೇಕು, ಇನ್ನಷ್ಟು ನಾನು ಏಲಕ್ಕೆ ಹೋಗಬೇಕು, ಅದನ್ನು ಬಿಟ್ಟು ಒಳಗಿನ
ಅನುರಾಗ, ಒಳಗಿನ ಅನುರಾಗ ಬೇಕು. ಹೊರಗಿನ ಅನುರಾಗ ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ದೇವರನ್ನು ಹೇಗೆ ನಾವು ನೋಡಬೇಕು, ದೇವರನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತಂದರೆ ಅದಕ್ಕೆ ಅನುರಾಗ ಬೇಕು. ಅನುರಾಗ ಬೇಕು ಅಂತ ಹೇಳಿದರೆ ಯಾವುದೋ ಬಾಹ್ಯವಾದಂತಹ ವಿಚಾರಗಳಲ್ಲಿ, ಬಾಹ್ಯವಾದಂತಹ ಪ್ರಪಂಚದಲ್ಲಿರುವಂತಹ ಅನುರಾಗ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅನುರಾಗ ಬೇಕು. ಅನುರಾಗ ದೇವರಲ್ಲಿ ಬೇಕು. ಅನುರಾಗ ಇತ್ತು ಅಂತ ಹೇಳಿದರೆ ಆವಾಗ ದೇವರಲ್ಲಿ ಇಲ್ಲಿ ಹೋಗಿ ಭೋಗಿಶಯನನ ಆಗರದ ಹೆಬ್ಬಾಗಿಲಲ್ಲಿ ಭಗವಂತನ ವೈಕುಂಠದ ಬಾಗಿಲಿಗೆ ಹೋಗಿ ಅಲ್ಲಿ ಶರಣಾಗತಿಯನ್ನು ಹೊಂದಬೇಕು. ಮತ್ತೆ ಏನು ಮಾಡಬೇಕು ಅಂತ ಕೇಳಿದ್ರೆ ಕೂಗುತ್ತಲೇ ಶಿರಭಾಗಿ ಕರುಣಾಸಾಗರ ಭಗವಂತನನ್ನು ಏನು ನಾವು ಕರೆದರೂ ಕೂಡ ಭಗವಂತನೇ ಕೇಳ್ತೇವೆ. ನೀನು ಏನನ್ನು ಬೇಕಾದರೂ ಕರಿ. ನಾವು ನಿತ್ಯದಲ್ಲಿಯೂ ಕೂಡ ಪ್ರದಸ್ತೋತ್ರದಲ್ಲಿ ಹೇಳುವಂತಹದ್ದಿದೆ. ಪ್ರದಸ್ತೋತ್ರದಲ್ಲಿ ನಿತ್ಯದಲ್ಲಿಯೂ ಕೂಡ ನಾವು ಸಮುದ್ರವಸನೇ ದೇವಿ ಪರ್ವತಸ್ಥರ ಮಂಡಿದೆ ಅಂತ ಹೇಳಿಕೊಂಡು ಎಲ್ಲವನ್ನು ಹೇಳಿಕೊಂಡು ಬರ್ತೇವೆ. ಕಾರ್ಕೋಟಕಸ್ಯ ನಾಗಸ್ಯ ದಮಂತ್ಯ ನರಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ ಅಂತ ಹೇಳಿಕೊಂಡು ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಪ್ರವಾಣದಂ ಕಾಶೀವಾಸಫಲಂ ಲಭೇತ್. ಅದಾದ ಮೇಲೆ ಯಾರನ್ನೆಲ್ಲ ಸ್ಮರಣ ಮಾಡಬೇಕು ಅಂತ ಹೇಳಿಕೊಂಡು ಪ್ರಹ್ಲಾದ ನಾರದ ಪರಾಶರ ಪಂಡರೀಕ ವ್ಯಾಸಾಂಬರೀಷ ಶುಕಶೌನಕ ಭೀಷ್ಮಗಾರ್ಗ್ಯಾನ್ ರುಕ್ಮಾಂಗುದಾರ್ಜುನ ವಶಿಷ್ಠ ವಿಭೀಷಣಾದೀನ್ ಧನ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ ಎಲ್ಲವನ್ನು ಹೇಳಿ ಕೊನೆಗೆ ಒಂದಷ್ಟು ಸಜ್ಜನರನ್ನು ನೆಲೆಯಲಿಕ್ಕುಂಟು. ಅಂಬರೀಷವರದ, ಧ್ರುವವರದ, ಪಾಂಚಾಲಿಯವರದ, ರುಕ್ಮಾಂಗದವರದ, ಉದ್ಧವಪ್ರಿಯ, ಪಾಂಡವಪ್ರಿಯ, ಪಾರ್ಥಸಾರಥೆ, ಅನಾಥರಕ್ಷಕ, ಆಪದ್ಬಾಂಧವ, ದೀನಬಂಧೋ, ದಯಾಸಿಂಧೋ, ಮಾಮುದ್ಧರ. ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಕೇವಲ ದೇವರನ್ನು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಉಪಕಾರ ಮಾಡಿದಂತಹ ಕಥೆಯನ್ನೇ ಹೇಳಿಬಿಡ್ತಾರೆ. ದೇವರು ಏನೆಲ್ಲ ಮಾಡಿದ್ದಾನೆ ಕೇಳಿದ್ರೆ ರುಕ್ಮಾಂಗದ ವರದ, ಪಾಂಚಾಲಿ ವರದ, ಉದ್ಧವಪ್ರಿಯ, ಪಾಂಡವಪ್ರಿಯ, ಪಾರ್ಥಸಾರಥೆ ಈ ಒಂದನ್ನು ಗೊತ್ತಾಗಬೇಕು ಅಂತಾದರೆ ಇದಕ್ಕೆ ಮತ್ತು ಪುನಃ ರಾಮಾಯಣ ಮಹಾಭಾರತದ ಕಥೆಗಳು ಗೊತ್ತಿರಬೇಕು. ಯಾಕೆ ಅಂತಂದರೆ ದೇವರು ಏನು ಮಾಡಿದ್ದಾನೆ ಅಂತ ಕೇವಲ ಬಾಯಿ ಮಾತಿನಲ್ಲಿ ಹೇಳಿದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಗೊತ್ತಿರಬೇಕು ಅಂತ ಕೇಳಿದ್ರೆ ಒಂದು ಸಣ್ಣ ಹಿನ್ನೆಲೆಯಾದರೂ ಭಾಗವತದ ಹಿನ್ನೆಲೆ ಅಥವಾ ರಾಮಾಯಣದ ಹಿನ್ನೆಲೆ ಅಥವಾ ಮಹಾಭಾರತ ಹಿನ್ನೆಲೆ ಅಥವಾ ಉಪನಿಷತ್ತಿನ ಹಿನ್ನೆಲೆ ಇದನ್ನು ಯಥಾರ್ಥವಾಗಿ ಎಷ್ಟನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟೋ ಅಷ್ಟನ್ನಾದರೂ ಕೂಡ ಪ್ರಯತ್ನಪೂರ್ವಕವಾಗಿ ತಿಳ್ಕೊಳ್ಬೇಕು. ನಾವು ಹೇಳುವಂತಹದ್ದು ಏನು ಕೇಳಿದ್ರೆ ದೇವರು ನಮ್ಮನ್ನು ಯಾವುದನ್ನು ನೋಡ್ತಾನೆ ಅಂತ ಕೇಳಿದ್ರೆ ದೇವರು ನಾನು ಮಾಡುವಂತಹ ಆಡಂಬರವನ್ನು ನೋಡ್ತಾನೋ ಅಥವಾ ದೇವರು ನಾನು ಮಾಡುವಂತಹ ಯಥಾರ್ಥವಾದಂತಹದ್ದನ್ನು ನೋಡ್ತಾನೋ ಎಂಬುದನ್ನು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು. ಏನು ಅಂತ ಕೇಳಿದರೆ ನಮಗೆ ನಾವು ಪ್ರಶ್ನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ಅಹರ್ಮ್ಯಹನಿ ಭೂತಾನಿ ಅಂತ ಹೇಳಿಕೊಂಡು ನಿತ್ಯದಲ್ಲಿಯೂ ಕೂಡ ಕರ್ಮಗಳನ್ನು ಮಾಡ್ತಾನೆ. ಯಾವ ಕರ್ಮಗಳನ್ನು ಮಾಡ್ತಾನೆ, ತಾನು ಯಾವ ಕರ್ಮವನ್ನು ಮಾಡ್ತಾ ಇದ್ದೇನೆ ಎಂಬುದನ್ನು ತಿಳ್ಕೊಂಡು ತನ್ಮೂಲಕವಾಗಿ ಅದನ್ನು ಆಚರಣೆ ಮಾಡುವಂತಹದ್ದು. ಅದಕ್ಕೋಸ್ಕರವಾಗಿ ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಾದರೆ ಒಂದಷ್ಟು ಜ್ಞಾನಿಗಳ ಸ್ಮರಣೆ. ಈ ಜ್ಞಾನಿಗಳನ್ನು ದೇವರನ್ನು ಸ್ಮರಣೆ ಮಾಡಬೇಕು. ಹೌದು, ದೇವರನ್ನು ಸ್ಮರಣೆ ಮಾಡಿದರೂ ಉಪಕಾರ. ದೇವರ ಭಕ್ತರನ್ನು ಸ್ಮರಣೆ ಮಾಡಿದರೆ ಏನು ಪುಣ್ಯ ಉಂಟೋ ಅದೇ ಪುಣ್ಯ ದೇವರ ಭಕ್ತರನ್ನು ಸ್ಮರಣೆ ಮಾಡಿದರೂ ಕೂಡ ಇದೆ. ಹೇಳಿದ್ದಲ್ವ, ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನರಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನವಾಗಲಿಕ್ಕೆ ಇಷ್ಟು ಸಾಕಂತೆ. ಅಹಂಕಾಶೀಂ ಗಮಿಷ್ಯಾಮಿ ಇತಿ ಬ್ರುವಾಣ, ಕೇವಲ ಹೇಳಿದರೆ ಸಾಕು. ಇತಿ ಬ್ರುವಾಣ ಕಾಶೀವಾಸ ಫಲಂ ಲಭೇತ್ ಅಂತ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನೀನು ಕಾಶಿಗೆ ಹೋಗ್ತೀಯೋ ಬಿಡ್ತೀಯೋ, ಮತ್ತೆ ಕಾಶೀವಾಸ ಫಲಂ ಲಭೇತ್, ನನ್ನಲ್ಲಿ ದೇವರು ಕಾಶಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಿಸಲಿ ಅಂತ ಹೇಳಿಕೊಂಡು ಆ ಸಂಕಲ್ಪಕ್ಕೇನೆ ಕಾಶೀವಾಸ ಫಲಂ ಲಭೇತ್, ಕಾಶೀವಾಸದಲ್ಲಿರುವಂತಹ ನಿಮಗೆ ಫಲ ಇದೆ. ಗಂಗೆ ಗಂಗೆ ಮಾಂ ಮುನಿ ಪ್ರಯಾಗ ಮಾಧವಾಯ ನಮಃ. ನಿತ್ಯದಲ್ಲಿಯೂ ಕೂಡ ನಾವು ಕರೆಯುವಂತಹ ಬಕೆಟ್ ನೀರಲ್ಲಿ ಗಂಗೆ ಬರಬೇಕು ಅಂತ ಹೇಳಿಕೊಂಡು ನಾವು ಸಂಕಲ್ಪವನ್ನು ಮಾಡ್ತೇವೆ. ನಿತ್ಯದಲ್ಲಿಯೂ ಕೂಡ ನಾವು ಮಾಡುವಂತಹ ಸ್ನಾನ
ನದಿಗೆ ಹೋಗಬೇಕು ಅಥವಾ ಇನ್ನಿತರ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನಾವು ತೀರ್ಥ ಸ್ನಾನಾದಿಗಳನ್ನು ಮಾಡಬೇಕು. ಅಲ್ಲಿ ಹೇಗೆ ಸ್ನಾನವನ್ನು ಮಾಡಬೇಕು ಅಂತ ಕೇಳಿದ್ರೆ ಅಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿ ಅಲ್ಲಿ ಆ ದೇವತೆಗಳನ್ನು ಸ್ಮರಣೆ ಮಾಡುವ ಮೂಲಕವಾಗಿ ಅಲ್ಲಿ ತಾನು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಿದ್ದರೆ ತನಗೆ ಮಹತ್ತರವಾದಂತಹ ಪುಣ್ಯ ಸಿಗಬೇಕು, ಮಹತ್ತರವಾದಂತಹ ಲಭ್ಯ ಆಗಬೇಕು ಅಂತಾದರೆ ಅದಕ್ಕಿರುವಂತಹ ಉಪಾಯ ಏನು ಕೇಳಿದ್ರೆ ದೇವರ ಚಿಂತನೆ, ದೇವರ ಭಕ್ತರ ಚಿಂತನೆ. ಅವನನ್ನು ಸ್ಮರಣೆ ಮಾಡಿ ಅವನ ಸ್ಮರಣೆಯಲ್ಲಿ ಬದುಕಿದ ಅಂತ ಹೇಳಿದ್ರೆ ಅದರಿಂದಾಗಿಯೇ ಅವನಿಗೆ ಮಹತ್ತರವಾದಂತಹ ಆನಂದ ಸಿಗ್ತದೆ. ಹೀಗೆ ಅವನನ್ನು ಯಾರು ಭಾಗವತೋತ್ತಮ ಎಂತೆಂಬುದಾಗಿ ಸ್ಮರಣೆ ಮಾಡಿ ಅಂತಹ ಭಗವಂತನ ಅನುಸಂಧಾನವನ್ನು ಮುಖ್ಯವಾಗಿ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಇನ್ನೊಂದು ಏನು ಅಂತ ಕೇಳಿದ್ರೆ ವಿಭತ ಭಾಗವತಂ ಅಂತ ಹೇಳ್ತಾರೆ. ನಾವು ಕುಡಿಯಬೇಕಾದ್ದು ಯಾವುದು ಕೇಳಿದ್ರೆ ವಿಭತ ಭಾಗವತಂ ರಸಮಾಲಯಂ ಓರಹೋ ರಸಿಕಾ ಭುವಿಭಾವುಕಾ. ಹೇಳುವಂತಹ ನಿಯಮ ಏನು ಕೇಳಿದ್ರೆ ಭುವಿಭಾವುಕಾ ನಮಗೆ ಬೇಕು. ಯಾವುದು ಬೇಕು ಅಂತ ಕೇಳಿದ್ರೆ ಭಾಗವತ ರಸ. ವಿಭತ ಭಾಗವತಂ ಭಗವಂತನ ಕಥೆ. ಭಾಗವತ ಅಂತ ಹೇಳಿದರೆ ಭಗವಂತನ ಕಥೆಯೂ ಹೌದು, ಭಗವಂತನನ್ನು ನಂಬಿದಂತಹ ಅವರ ಕಥೆಯೂ ಹೌದು. ಆದ್ದರಿಂದ ಅಂತಹ ಭಾಗವತೋತ್ತಮರ ಜ್ಞಾನಿಗಳ ಕಥೆಯನ್ನು ಕೇಳುವ ಮೂಲಕವಾಗಿ ಅದನ್ನು ಚಿಂತನೆ ಮಾಡುವ ಮೂಲಕವಾಗಿ ಅದನ್ನು ಅನುಸಂಧಾನಕ್ಕೆ ಬರಿಸಿಕೊಳ್ಳುವ ಮೂಲಕವಾಗಿ ತಾನು ತನ್ನನ್ನು ಎಲ್ಲಿಂದ ಮುಂದಕ್ಕೆ ಹೋಗಬೇಕು, ಎಲ್ಲಿದ್ದೇನೆ ಎಲ್ಲಿಂದ ತಾನು ಮುಂದಕ್ಕೆ ಹೋಗಬೇಕು ಎಂಬಂತಹ ಪ್ರಯತ್ನದಲ್ಲಿ ತಾನು ಪ್ರಯತ್ನ ಪಡಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಅವನನ್ನು ಕಂಡಾಗ, ಹೀಗೆ ಅವನನ್ನು ಚಿಂತನೆ ಮಾಡಿದಾಗ ಭಗವಂತ ಒಲಿಯುತ್ತಾನೆ. ಒಲಿದ ಅಂತ ಹೇಳಿದ್ರೆ ಭಗವಂತ ನಮ್ಮನ್ನು ಎತ್ತರದ ಕಡೆಗೆ, ನಮ್ಮನ್ನು ಮುಂದಿನ ಕಡೆಗೆ, ನಮಗೆ ಯಾವ ಗಮ್ಯ ಸ್ಥಾನ ಇದೆ ನಮ್ಮ ಗಮ್ಯ ಸ್ಥಾನಕ್ಕೆ ಭಗವಂತ ನಮ್ಮನ್ನು ಸೇರಿಸ್ತಾನೆ ಎಂಬಲ್ಲಿಗೆ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.